ನಂದಿನಿಗೆ ತಿಂಡಿ ನಾಷ್ಟ ಎಲ್ಲ ಕೊಟ್ಟ? ಮಧ್ಯಾಹ್ನ ಊಟ ಮಾಡೀನಿ, ಲೆಚ್ಚ ಊಟ ಮಾಡೀನಿ. ಏನು ಬೇಡ ಕಣತೆ, ನಾನು ತಲೆನೋವು ಬಂದ್ಬಿಟ್ಟದೆ, ಮನೆ ಕಬೇಕು ಅಂತ ಅಂತು. ಅದಕ್ಕೆ ಮನೆ ಕಳ್ಳಿ ಅಂದ್ಬಿಟ್ಟು ಇತ್ತಾಗ ಬಂದೆ ಕತೆ. ಅಲ್ಲ ತಲೆ ನೋವಿಸಿ ತಗೊಂಡು ಕೊಡ್ಬೇಕು ತಾನೆ, ಇಲ್ಲ ಆಸ್ಪತ್ರೆಗೆ ಹೇಳ್ಬೇಕು ತಾನೆ ಕರ್ಕೊಂಡೋಗಕ್ಕೆ. ಏನಿಲ್ಲ, ಈಗ ಎಲ್ಲ ಬೆಳಿಗ್ಗೆ ಅಲ್ವಾ, ಮದುವೆ ಮನೇಲಿ ಆಮೇಲೆ ಸತ್ತು ಬಿಡ್ತು ಪಾಪ ಇನ್ನು, ಅದಕ್ಕಂಗೆ ಆಗಿರ್ಬೇಕು ಕತೆ. ಹಂಗಾರೆ ಎಲ್ಲರೂ ಬಿಟ್ಬಿಟ್ಟು ಬಂದಳು ಪಾಪ, ಅವ್ರಿಗೆ ಬೇಜಾರಿ ಆಗಿರ್ತದೆ. ಹೋಗು ಜೊತೆಗಿರು ನೀನು. ಹೋಗಿ ಜೊತೆಗಿರೋದು ಅಂದ್ಬಿಟ್ಟೆ ಹೋದೆ. ಅದಕ್ಕೆ ಬೇಡ ಕಣತೆ, ಹೋಗಿ ನಾನು ಮನೆ ಕತ್ತೀನಿ, ನಿಮ್ಗೆ ಯಾಕೆ ತೊಂದರೆ ಅಂತ ಅಂತು. ಆಗ ಪದೇ ಪದೇ ತೊಂದರೆ ಕೊಡ್ಬೇಡದಲ್ಲ, ಅದಕ್ಕೆ ಏನು ಮಾತಾಡಲಿಲ್ಲ. ಏನಾರೇ ಆಗಲಿ ಮಾತ್ರ ನಾವು ಹೆಂಗೆ ಅಂದ್ಕೊಂಡಿದ್ದೋ ಹಾಗೆ ಮದುವೆ ಒಳ್ಳೆ ಚೆನ್ನಾಯಿತು, ಏನು ತೊಂದರೆ ಇಲ್ಲ. ಇನ್ನು ಮುಂದೆ ನಾನು ಮದುವೆ ಮಾಡುವಾಗ ಏನೋ ಹೆಂಗೆ ಏನೋ ಗಾಬರಿ ಇತ್ತು, ಏನೋ ಒಳ್ಳೇದಾಯಿತು ಪಾಪ. ಅವರು ಅವ್ವ ಅಪ್ಪ ಅಣ್ಣ ಅವ್ರು ಕಂಡ್ರೆ ನಮ್ಗೆ ಬೇಜಾರಾಯ್ತದೆ. ಅವ್ರಿಗೂ ಬೇಜಾರಾಯ್ತದೆ ಇಲ್ಲ ಅಂತ ಹೇಳಿಕ್ಕಿಲ್ಲ. ಅವ್ರನ್ನೂ ಸ್ವಲ್ಪ ದಿವಸ ನೋಡ್ಬಿಟ್ಟು ಇತ್ತಾಗ ಎಲ್ಲರೂ ಮನೆಗೆ ಮಾಡಿ ನಮ್ಮ ಜೊತೆ ಇರೋಕ್ಕೆ ಇದು ಕರೆಯೋದ, ನಮ್ಮ ಜೊತೆ ಇದ್ರೂ ಇರಲಿ, ಇಲ್ಲಾಂದರೆ ಮನೆಗೆ ಮಾಡಿ ಇರಿಸ್ಬಿಡೋದ. ನಾನು ಹಂಗೆ ಅಂತಿದ್ದೆ, ನಾನು ನೆನ್ನೆ ಪ್ಲಾನ್ ಮಾಡಿದೆ ನಿಮ್ಮ ಜೊತೆ ಹೇಳೋಕ್ಕೇನೋ. ಪಾಪ ಅವರು ಬಾಡಿಗೆ ಮನೇಲಿ ಹಾಕಿರೋದು ನಮ್ಮ ಜೊತೆ ಇದ್ಬಿಡ್ಲಿ, ನಮಗೂ ಏನು ಕಮ್ಮಿ ಆಗಿದ್ದು ಹೇಳಿ ನೀವೇ. ದೇವ್ರು ಎಲ್ಲಾನು ಕೊಟ್ಟವನೇ ಪಾಪ, ಇರಲಿ. ಅವರು ಅವ್ನಿಗಿನ್ನೂ ಖುಷಿ ಆಯ್ತದೆ, ತಂಗಿ ನೋಡ್ಕೊಂಡು ಅವರು ಒಂದು ಖುಷಿ ಆಯ್ತದೆ ಪಾಪ. ಏನು ನಮ್ಮ ಮಗನಿಗೆ ಹೆಣ್ಣು ಕೊಟ್ಟಿರೋದೇ ಹೆಚ್ಚು. ಅದು ನಿಜ. ಈ ಕಾಲದಲ್ಲಿ ಅಂದ ಚಂದ ನೋಡ್ತಾರೆ ಅಂಥದ್ರಲ್ಲಿ ಅವರು ನಮ್ಮ ನೋಡಿ ಹೆಣ್ಣು ಕೊಟ್ರಲ್ಲ, ಅದು ಹೆಚ್ಚು ನಿಜವಾಗ್ಲೂ ಅವ್ರು ನೆನೆಸ್ಕೋಬೇಕು. ಅವ್ರ ಪಾದ ನಮ್ಮ ತಲೆ ಮೇಲೆ ಇರಬೇಕು. ಯಾಕೆಂದ್ರೆ ಒಪ್ಕೊಳ್ಳೋಕ್ಕಿಲ್ಲ ಕೆಲವರು. ಆಮೇಲೆ ಹೆಣ್ಣಂತೂ ಗುಣದಲ್ಲಿ ಸೂಪರು ಹೋಗೋದಕ್ಕೆ. ಆಮೇಲೆ ಎಲ್ಲ ನೋಡೋರು ಎಲ್ಲ ಇಂಥ ಚಂದೊಳ್ಳಿ ಗೊಂಬೆ ಎಲ್ಲಿ ತಗೊಬಂದೆ ಅಂತ ಕೇಳ್ತಾರೆ. ನನ್ನ ಫ್ರೆಂಡ್ಗಳೆಲ್ಲ ಭಾರಿ ಹೋಗ್ಬಿಟ್ರು. ನಾನು ನಿನ್ನ ಮಗನಿಗೆ ಇಂಥ ಹೆಣ್ಣು ತತ್ತಿದ್ದೆ ಅಂತ ಕನಸು ಮನಸ್ಸಲ್ಲಿ ತಿಳ್ಕೊಂಡಿದ್ದಿಲ್ಲ. ನಮ್ಮ ಮಕ್ಕಳು ಅಷ್ಟು ಚೆನ್ನಾಗವ್ರೆ, ಅವ್ರಿಗೆ ಹೆಣ್ಣು ಕೊಡೋದು ದಿಕ್ಕಿಲ್ಲ ಅಂತಿದ್ರಲ್ಲಿ ಇಂಥ ಚೆನ್ನಾಗಿರೋ ಹೆಣ್ಣು ತಂದಿದ್ದಿಲ್ಲ, ಎಲ್ಲಿ ಪತ್ತೆ ಮಾಡ್ದೆ. ನಮಗೂ ತೋರಿಸ್ಕೊಡು ಅಂತ ಏನು ಹಿಡ್ದವ್ರೆ ನನ್ನ ಫ್ರೆಂಡ್ಗಳೆಲ್ಲವ. ಮತ್ತೆ ನೀವು ಹೇಳೋದು ನಿಜ. ಇನ್ನೇನು ಅಚ್ಚ ಕಡೆ ಹೋಗ್ಬಿಟ್ರೆ ಸಾಕು, ಅಷ್ಟೇ, ಇನ್ನೇನು ಕೇಳೋಕ್ಕಾಯ್ತಿಲ್ಲ. ಎಲ್ಲನೂ ಒಡವೆಗಳೆಲ್ಲ ಕೊಟ್ಬಿಡ್ಬೇಕಿತ್ತು. ನಮ್ಮ ಮನೆ ಸಂಪ್ರದಾಯ ಇದ್ದಂತೆ ಬಂದಿರೇ ಕೊಡ್ಬೇಕಲ್ಲ. ಹಂಗೆ ಇಷ್ಟೊತ್ತು ಗಂಟೆ ಇದ್ದಂದ್ರೆ ನಾನು ಆಗಲೇ ಕೊಟ್ಬಿಟ್ಟೆ. ಬಂದ ತಕ್ಷಣ ಮೊದಲು ಆ ಜವಾಬ್ದಾರಿನ ತಲೆ ಮೇಲೆ ಹೊತ್ಕೊಂಡು ನನಗೆ ಭಾರ ಅನಿಸ್ಬಿಟ್ಟಿತ್ತು ನಿಜವಾಗ್ಲೂ. ಆ ಭಾರ ಕಳ್ಕೊಂಡೆ. ಇವತ್ತು ಆರಾಮಾಗಿ ಇವನಿ ಉಣ್ಕೊಂಡು ತಿನ್ಕೊಂಡು ನನ್ನ ಮಗ ಸೊಸೆ ನೋಡ್ಕೊಂಡು ನಿಮ್ಮ ನೋಡ್ಕೊಂಡು ಆರಾಮಾಗಿ ಇದ್ಬಿಡ್ತೀನಿ. ಇನ್ನೇನು ಬೇಡ, ಇನ್ನೇನು ಬೇಕು ನನಗೆ. ನಂತ ಇದ್ದಿದ್ದು ಒಂದು ಆಸೆ, ನನ್ನ ಮಗನಿಗೊಂದು ಒಳ್ಳೆ ಎಂಟಂದು ಮದುವೆ ಮಾಡಬೇಕು, ಅದ್ರ ಜೊತೆ ಚೆನ್ನಾಗಿರಬೇಕು, ಮೊಮ್ಮಕ್ಕಳ ಜೊತೆ ಎಲ್ಲ ಚೆನ್ನಾಗಿರಬೇಕು ನಾನು ಜೀವನದಲ್ಲಿ ಅಂತ ಒಂದು ಆಸೆ ಇತ್ತು. ಆಸೆ ಇನ್ನೇನು ಈಡೇರೋ ಸಮಯ ಬಂದದಲ್ಲ. ಇನ್ನು ಯಾಕೆ ನನಗೆ ಅವಳು ಬೇರೆ ಇನ್ನು ವಸ್ತುನು ಬೇಡ, ಇನ್ನೊಂದು ಬೀಗದ ಕೈ ಅದೇ ಅದನ್ನ ಕೊಟ್ಬಿಡ್ತೀನಿ. ಎಲ್ಲ ಅವಳೇ ಅವರ ಮಾಡಲಿ, ನನ್ನವರು ಏನು ಬೇಕಾಗಿಲ್ಲ ಆಯಿತಾ. ನನಗಿಂತ ಫಾಸ್ಟ್ ಇದ್ದೀನಿ ನೀನು. ಹಂಗಾರೆ ಕೊಟ್ಬಿಟ್ಟು ನೀನು ಒಡವೆಗಳನ್ನೆಲ್ಲ ನೀವೇ ಕೆಲಸ ಮಾಡಿ ಬಿಡು. ಕೊಟ್ಬಿಟ್ಟಿದ್ದಾನೆ ನೆಮ್ಮದಿ ಕೀ ಅದಲ್ಲ ಅದು ಕೊಟ್ಬಿಡು. ನಾವೇನೋ ಮಾಡಿಕ್ಕಿಂತ ಹುಡ್ಕೋ ತಿನ್ಕೊಂಡು ಆರಾಮಾಗಿ ಇದ್ಬಿಡೋಣ, ಇನ್ನೇನು ಬೇಡ ನಮಗೆ. ಅದಲ್ಲ ಕೊಟ್ಬಿಡ್ತಾರೆ ಬಿಡಿ. ಹೇಳಿ ಕತೆ, ನಿಮ್ಗೆ ಏನು ಮಾಡ್ಕೊಡೋಣ, ಒಂಚೂರು ಊಟ ಮಾಡಿ. ಬೇಡ ನನಗೂ ಚೌಟ್ರಿ ಊಟ ಮಾಡ್ಬಿಟ್ಟು ಸ್ವಲ್ಪ ಆರಾಗಣೆ ಆಗಿಲ್ಲ. ಒಂದು ಟೀ ಕುಡ್ಬಿಟ್ಟು ಒಂದು ಶುಗರ್ ಮಾತ್ರ ಕುಡ್ಕೊಂಡು ಮಲ್ಕೊತೀನಿ. ಬೇಕಾದ್ರೆ ಆಮೇಲೆ ಏನೋ ಒಟ್ಟಿಗೆ ಟೆಸು ಏನೋ ತಿಂತೀನಿ. ಮಲಿಕಬೇಡಿ ಕತೆ, ನೀವು ಯಾಕೆ ಕಸ್ಕೊಂಡು ಮಲಿಕೊಂಡಿರಿ, ಮಾತ್ರ ತಿಂತಿದ್ದೀರಿ. ಒಂದು ಹಾಲಾರ ಕುಡ್ಕೊಂಡು ಮಲಿಕಳಿ. ಕಾಫಿ ಕುಡ್ತೀನಿ, ಈಗಲೇ ಹಾಲು ಕುಡಿಯೋಕೆ ಆಯ್ಕಿಲ್ಲ. ಆಮೇಲೆ ಬೇಕಾದ್ರೆ ಹೊಟ್ಟೆ ಹೆಸರು ಕುಡಿತೀನಿ. ತಲೆ ಕೆಡಿಸ್ಕೋಬೇಡ, ನೀನು ಊಟ ಮಾಡು, ನೆಮ್ಮದಿಯಾಗಿರು. ನೀನು ಮಾತ್ರ ತಗೋ BP ಮಾತ್ರ. ನನಗೆ ಏನು ಇಲ್ಲ ಕತೆ ಬಿಡಿ. ಈಗ ಚೆನ್ನಾಗಿರ್ಕತ್ತೆ, ನಂಗೆ BP ಇಲ್ಲ, ಏನಿಲ್ಲ, ಕಂಟ್ರೋಲ್ ಆಗತ್ತೆ ಕತೆ. BP ಇಲ್ಲ ನನಗೆ ಈಗ. ಆಮೇಲೆ ಖುಷಿ ಜಾಸ್ತಿಯಾಗಿ ಹೋಗಿಬಿಟ್ಟು ತಗೋ, ಇದ್ರಂಗೆ ಆಡ್ಬೇಡ ನೀನು. ಸುಮ್ಮನೆ ಹಿಂದೆ ಹೋದ್ರು ಏನು ಚಿಂತಿಲ್ಲ ಕತೆ. ನನ್ನ ಮಗನ ಒಂದು ಯಾರಾಯ್ತಲ್ಲ ಅಷ್ಟೇ ಸಾಕು, ನನ್ನ ಕಷ್ಟ ಮುಗೀತು ಕತೆ. ನೀವು ಯಾಕೆ ಕಡೀರಿ, ನನ್ನ ಬಗ್ಗೆ ತಲೆನೇ ಕೆಸ್ಕೊಬೇಡಿ. ಮುಂದೆ ಚೆನ್ನಾಗಿರ್ತೀವಿ. ಏಕೆಂದರೆ ನನ್ನ ಮಗನೇ ನನಗೊಂದು ಸರ್ವಸ್ವಾಗಿದ್ದ. ಇಂಥ ಮಗ ನನ್ನಿಂದ ನನ್ನ ಮಗನಿಗೆ ಯಾಕೆ ಶಿಕ್ಷೆ ಕೊಡಬೇಕು ಅಂತ ಭಾರಿ ಯೋಚನೆ ಮಾಡ್ತಿದ್ದೆ. ಅಂಥದ್ರಲ್ಲಿ ನಾವು ಅನ್ಕೊಂಡಂಗೆ ದೊಡ್ಡವ್ರ ಮನೆಯವ್ರು ಸಿಕ್ಕಿದ್ರೆ ಒಂದಕ್ಕಿಂತ ಬಾಳಲ್ಲ ಅಂದ್ಬಿಟ್ಟು ಬಡವ್ರ ಮನೆಯೇ ಬಾಡಿಗೆ ಮನೆ ಇರೋ ಮನೆಯಲ್ಲಿ ಹೆಣ್ಣು ತರಬೇಕು ಅಂತ ಹಠ ಮಾಡಿ ಅದೇ ಥರ ಹೆಣ್ಣು ತಗೊಂಡು ಅದು ಹೆಣ್ಣು ಅದು ದಂತದ ಗೊಂಬೆ ಹೆಂಗಿದ್ದಳು ಅಂದರೆ ಬಿಡಿ. ಬಡವ್ರು ಹೆಣ್ಣಾದ್ರು ಭಾರಿ ಚೆನ್ನಾಗದೆ ಮಾತ್ರ. ಎಷ್ಟು ಚೆನ್ನಾಗಳೆ ನೋಡಿ. ಆಮೇಲೆ ಇನ್ನೊಂದು ಒರಿಜಿನಲ್ ಮಾತಾಡೋ ಅಭ್ಯಾಸನೂ ಇಲ್ಲ ಅದಕ್ಕೆ. ಫೋನ್ ಅಂದರೆ ಬೇಡ ಅಂತಂದರೆ ಈ ಕಾಲದಲ್ಲಿ ಫೋನ್ ಇಟ್ಕೊಂಡು ಸಂದೆ ಗಂಟ ಕೊರೆತಾ ಕೂತ್ಕೊತವೆ. ಫೋನಲ್ಲಿ ಮಾತಾಡಲ್ಲ. ಹೇಳ್ತಾರೆ ಸೂರ್ಯ ಅವ ಫೋನ್ ಕೊಡಿಸಿದ್ರು ಫೋನ್ ನಾನೇ ಮಾಡಿದ್ರು ರಿಪ್ಲೈ ಮಾಡ್ಲಿಕ್ಕನವ, ಆಮೇಲೆ ಫೋನ್ ಎತ್ತಿಕ್ಲಕ್ಕನವ ಅವಳು ಅಂತ ಹೇಳ್ತಿರ್ತಿದ್ದೆ ಆಗ್ಲಿಂದವೇ. ಹೌದು ಅಂತೆ ಒಳ್ಳೆ ಹುಡುಗಾರ ಹೆಣ್ಣು ಬಿಡು. ನಾವು ಏನೇ ಇರಲಿ, ತಪ್ಪಾಗಲಿ ನೆಪ್ಪಾಗಲಿ ಒಂದೇ ಸಮಯ ಇರೋಕ್ಕಿಲ್ಲ. ನೀನು ಅಡ್ಜಸ್ಟ್ ಮಾಡ್ಕೊಂಡು ಹೋಗು ಆಯಿತಾ. BP ಜಾಸ್ತಿ ಮಾಡ್ಕೊಂಡು ಜಗ್ಗಿಗಳು ಹೋಗ್ಬಿಡಿ ನೀನು. ಅದು ಬಿಡಿ, ನಾನೇ ಜಾಗ ಹೋಗೋಣ. ನಾನು ಏನು ಮಾತಾಡಕ್ಲಕ್ಕ ಬಿಡಿ. ನನ್ನ ಮನೆ ಬಂದಿರೋದು ಹೆಚ್ಚು ಕತೆ. ನೋಡ್ರಿ ಒಂದು ಟಾಲ್ ಕಾಯಿಸ್ಕೊಟ್ಟು ಕುಡ್ಕೊಂಡು ಮರಿ ಕಳಿ. ಹೌದಾ ಸೂರಿ? ಯಾರು ಆಫೀಸಿಗೆ ಫೋನ್ ಮಾಡಿದ್ರಂತೆ, ಹೋಗಿದ್ದ ಒಬ್ಬಿಟ್ಟು ಬಂತ. ರೂಮಲ್ಲಿ ಇರಬೇಕು. ಇದನ್ನ ಡಿಸ್ಟರ್ಬ್ ಮಾಡಬೇಡ, ಸುಮ್ಮನೆ ಅಲ್ಲೇ ಇರಲಿ. ಅದಕ್ಕೆ ಇತ್ತಗೆ ಕೂತೀವಿ. ಊಟ ಗಿಟ ಮಾಡ್ಕೊಬಿಟ್ಟಿದ್ರೆ ಆಗೋದು ಅಂತ. ಅಂತಾನೆ ಇಲ್ವಾ? ಬರಲಿ ಸುಮ್ಮನೆ ಆಮೇಲೆ ಮಾಡಿ ಕೂತ್ರಾಯ್ತು. ಕೆಲಸ ಬರಲಿಲ್ಲ ಅಂದ್ರೂ ಕೆಣಪನ ಆಡಕ್ಕೆ ಹೋಗ್ಬೇಡ ನೀನು. ಹೇಳ್ಕೊಡು ತಾಳ್ಮೆಯಿಂದ, ಅರ್ಥ ಆಯ್ತಾ? ಮಾಡಿದ್ರೆ ಪರವಾಗಿಲ್ಲ, ನಿಮ್ದಿಗಿರು ಅಷ್ಟೇ ಬಿಡಿ. ಅದಕ್ಕೆ ನಾನು ಹೇಳ್ಬಿಟ್ಟು ಬಂದಿಲ್ವ, ಯಾಕೆ ನಾನು ಒಯ್ರಿಯಾ ನನ್ನ ಸೊಸೆಗೆ ನಾನೇ ಹೇಳಿನಿ ಬಂದರೆ ಮಾಡವ, ಬರ್ದೇವರೆ ನೀನು ತಲೆ ಕೆಡಿಸ್ಕೊಬೇಡ, ನಾನು ಇವನಿ ಅಂತ ಹೇಳಿನಿ. ಬಿಡಿ, ನಾನು ಏನು ತಲೆ ಕೆಡಿಸ್ಕೊಳಕ್ಲಕತ್ತೆ. ನನ್ನ ಮಗಳು ಥರನೇ ನೋಡಿ, ನನ್ನ ಮಗಳಿಗೆ ಹೆಚ್ಚಾಗಿ ನೋಡ್ಕೊತೀನಿ. ಅವಳಿಗೆ ಯಾವುದೇ ರೀತಿ ಕೊರತೆ ಆಗಬಾರ್ದು ನನ್ನಿಂದ, ಗೊತ್ತಾ? ಅವ್ರ ಹೂವಿಂತ ಹೆಚ್ಚಾಗಿ ನೋಡ್ಕೊಂಡ್ಲ ಅನ್ನೋದು ಮನಸ್ಸಲ್ಲಿ ಅನಿಸ್ಬೇಕು. ಹಂಗೆ ನಾನು ನೋಡ್ಕೊತೀನಿ ಕತೆ. ನೀವೇನು ತಲೆ ಕೆಡಿಸ್ಕೊಬೇಡಿ. ಅವಳೆಲ್ಲ ಮಾಡ್ತಾಳೆ ಬಿಡು. ನೀನೇ ತಲೆ ಕೆಡಿಸ್ಕೊಂಡು ಎಲ್ಲನೂ ಗಂಗನ ಕೈಲಿ ಎಲ್ಲ ಕೆಲಸ ಮಾಡಿಸ್ಕೋ. ಅಡುಗೆ ಮಾತ್ರ ನೀನೇ ಮಾಡು ಅಷ್ಟೇ. ಆ ಹೆಣ್ಣು ಮಾತ್ರ ಮಾಡಿಬಿಡು ಅಂತ ಅನ್ಬೇಡ. ಅವಳು ಚೆನ್ನಾಗಿ ಮುಡಿಕಬೇಕು, ಉಗುರು ಕಣ್ಣು ಮಣ್ಣಾಗ್ದಂಗೆ ನೋಡ್ಕೋಬೇಕು. ಅವಳು ಅಚ್ಚುಕಟ್ಟೆ ಸೋತಿಯಾಗಿ ರೆಡಿಯಾಗಿ ನಿಂತ್ಕೊಂಡು ಸಾಕು. ಅವಳು ಕಣ್ಣು ನಮ್ಮ ಕಣ್ಣನ್ನು ನೋಡಿದ್ರು ಸಾಕು. ಅವಳು ಕೆಲಸ ಮಾಡೋದು ಬೇಡ, ಏನು ಮಾಡೋದು ಬೇಡ, ಸರಿಯಾ? ನೀವು ಹೇಳೋದು ನಿಜನೇ. ಹಂಗೆ ಏನು ಮಾಡ್ತಿದ್ದಾಳೆ ಇಷ್ಟೊತ್ತು ಗಂಟೆ? ಮದುವೆ ಬಂದಿಲ್ಲಲ್ಲ ಅತ್ತಿಂದ ಬಾ ಮನೆ ಕೆಲಸಕ್ಕೆ ಅಂತ ಹೇಳಕತ್ತದ. ಹೇಳಿಲ್ಲ ಅತ್ತಗೆ ಓದ್ಲಕತ್ತೆ ಬಿಡಿ. ಪಾತ್ರಕ್ಕೆ ಯಾರು ಬೀಳ್ಬರು ಗುಡ್ಡೆ ನಾನೇ ಬೆಳಿಕತ್ತೀನಿ. ಸಸ್ಯಗೋಸ್ಕರ ನಾನು ಬೆಳಿಕೊಂಡ್ರಿ ಅದು ನಾನೇ ಬೆಳಿಕತ್ತೀನಿ ಕತೆ. ಅದಕ್ಕೆ ಕಣ್ಣು ಕಟ್ ಮಾಡಿ ಹಾಲು ಕಾಯಿಸ್ಕೊಟ್ಟಿನಿ. ಅದೇನು ಮಾಡ್ತಾ ಕಾಣೆ.
ಕಡೆಗೆ ಬಾದಾಮಿ ಆಮೇಲೆ ಗೋಡಂಬಿ ಪಿಸ್ತಾ ಅವನ್ನೆಲ್ಲ ಕೊಡು ತಗೊಂಡೋಗಿ ತಿನ್ನಲಿ, ಚೆನ್ನಾಗಿ ತಿನ್ನಲಿ, ಕೊಟ್ಬಿಡು ಅವ್ಳು ಯಾವಾಗ ಇಷ್ಟ ಬರ್ತದೆ ತಿನ್ನಲಿ. ಆಮೇಲೆ ಜೇನುತುಪ್ಪ ಆಮೇಲೆ ಗುಲ್ಕನು ಬನ್ನು ಅವನ್ನೆಲ್ಲ ಮಡಗು, ಚೆನ್ನಾಗಿ ತಿನ್ನಲಿ, ಚೆನ್ನಾಗಿ ಉಂಡು ಆಯಿತಾ. ಪಾಪ ಬಡವರು ಹೆಂಗೆ ಸಾಕಿದಾರೋ ಏನೋ, ಈಗಲೂ ಅಷ್ಟು ಮಟ್ಕದೇವೆ ಇನ್ನೂ ಚೆನ್ನಾಗಿರಲಿ, ನಮ್ಮ ಮನೆಗೆ ಬಂದ್ಮೇಲೆ ಇನ್ನೂ ಸೂಪರಾಗಿರಲಿ, ಅರ್ಥ ಆಯ್ತಾ. ಆಮೇಲೆ ನಿನ್ನ ಮಗನ ಬುದ್ಧಿ ಹೇಳು, ಅವ್ನ ನಮ್ಮಲ್ಲಿ ಏನು ಅದ್ಗಿನ್ಬಿಟ್ಟನು. ಯಾಕಂದ್ ಬಿಡಿ ನನ್ನ ಮಗ ಯಾಕಂದನು. ಹ್ಞೂ ಸರಿ ಕತೆ. ನಂದಿನಿಯವರೇ, ಮೊದಲು ನೀವು ಹಾಲು ಕುಡೀರಿ, ಆರೋಗ್ಯ ಹಾಳಾಗ್ಬಿಡ್ತದೆ. ಹಣ್ಣು ತಿನ್ನಿ, ಊಟ ಮಾಡೋಕ್ಕಾಗಲ್ಲ ಹಂಗೆ ಮಲ್ಕೋಬೇಡಿ, ಗ್ಯಾಸ್ಟ್ರಿಕ್ ಆಗ್ಬಿಡ್ತದೆ. ಮಾತಾಡಿದ್ರೆ ನನಗೆ ಗ್ಯಾಸ್ಟ್ರಿಕ್ ಆಗೋದು, ಅವೇನೋ ತಿಂದರೆ ಬಿಟ್ಟರೆ ಗ್ಯಾಸ್ಟ್ರಿಕ್ ಆಗಿಲ್ಲ. ಸ್ವಲ್ಪ ಸುಮ್ಮನಿರಿ ನೀವು. ಭಾರಿ ತಮಾಷೆಯಾಗಿ ಮಾತಾಡ್ತೀರಾ ನೀವು, ನಿಜವಾಗ್ಲೂ ನೀವೇನೇ ಮಾತಾಡಿದ್ರು ನಮ್ಗೆ ನಿಜವಾಗ್ಲೂ ನಗು ಬರುತ್ತೆ, ಅಷ್ಟು ಚೆನ್ನಾಗಿ ಮಾತಾಡ್ತೀರಾ. ಅಲ್ಲ, ನಾನು ಹೇಳಿದ್ರೆ ಗ್ಯಾಸ್ಟ್ರಿಕ್ ಆಗುತ್ತೆ ಅಂತೀರಲ್ಲ ಅಲ್ವಾ. ತುಂಬ ಚೆನ್ನಾಗಿ ಮಾತಾಡ್ತೀರಾ ನೀವು, ಇಷ್ಟೆಲ್ಲ ಕಾಮಿಡಿ ಮಾಡ್ತೀರಾ ಅಂತ ನಂಗೆ ನಿಜವಾಗ್ಲೂ ಗೊತ್ತೇ ಇರಲಿಲ್ಲ. ನೋಡಿ ಎಷ್ಟು ಚೆನ್ನಾಗಿ ಮಾತಾಡ್ತೀರಾ. ಮತ್ತೊಂದು ಬಿಡಿ ಅಷ್ಟೊಂದು ಹೋಗಿದ್ರೆ ಬರೀ ಮಾತಾಡ್ತಾನೆ ಕೂತ್ಕೊತಾನೆ. ಮುಖ್ಯವಾದ ಜವಾಬ್ದಾರಿಯೇ ವಹಿಸಬೇಕು ನಿಮಗೆ. ಈ ದಿನಕ್ಕೋಸ್ಕರ ನಾನು ನಮ್ಮಮ್ಮ ನಮ್ಮಪ್ಪ ಎಲ್ಲ ತುಂಬ ಕಾಯ್ತಾ ಇದ್ದೋ, ಹೌದಾ. ಇವಾಗ ಜವಾಬ್ದಾರಿ ವಹಿಸ್ಬಿಟ್ರೆ ನಿಮಗೆ ನಾನು ಆರಾಮು, ನಮ್ಮಪ್ಪ ಅಮ್ಮ ಆರಾಮು. ಏನು ಅದೇ ಈ ಮನೆ ಜವಾಬ್ದಾರಿ ಎಲ್ಲ ನಿಮಗೆ, ಕೀಯೇ ನಿಮ್ಮ ಕೈ ಕೊಡೋಣ ಅಂತ. ನಮ್ಗೆ ಏನು ಬ್ಯಾಡಿ. ನನಗೆ ನಿಮ್ಮ ಅಮ್ಮ ಬಂದರು ಇದೀರ ಬಾಕ್ಸ್ ತಂದು ಕೊಟ್ಬಿಟ್ಟೋದ್ರು, ಇದು ಜವಾಬ್ದಾರಿ ನಿಂದೆ ಅಂದರು. ಈಗ ನೀವು ಬಂದಿದ್ರಿ ಅದೇನೋ ಕಡೆ ತಂದು ಕೊಡ್ತೀನಿ ಅಂತಿದ್ರಿ. ನನಗೆ ಇದು ಏನು ನಿಮ್ಮ ಕತೆ. ನನಗೆ ಯಾವ ಜವಾಬ್ದಾರಿ ತಗೊಂಡು ನಂಗೆ ನಿಜವೂ ನಂಗೆ ಇಷ್ಟ ಇಲ್ಲ. ನನಗೆ ಸುಮ್ಮನೆ ನೀವು ಬಂದು ನನಗೆ ಫೋರ್ಸ್ ಮಾಡಬೇಡಿ ಅಷ್ಟೇ. ಸುಮ್ಮನೆ ಏನು ನಾನು ಸುಮ್ಮನೆ ಇದ್ದೀನಿ ಅಂತ ನೀವು ಏನೇ ಥರ ಮಾಡ್ತಿರೋದು. ಸುಮ್ಮನೆ ಅರ್ಥ ಮಾಡ್ಕೋಬೇಕು ನಮ್ಮನೇ. ನನಗೆ ಅದು ಯಾವ ಏನು ಇಷ್ಟ ಇಲ್ಲ. ನನಗೆ ಈ ಜವಾಬ್ದಾರಿ ಒಡವೆ ವಸ್ತು ಅದು ಇದು ನನಗೆ ಏನು ಇಷ್ಟ ಇಲ್ಲ. ನಾನು ಒಂಟಿಯಾಗಿ ಇರೋಕೆ ಬಿಟ್ಬಿಡಿ ಸಾಕು. ನೀವು ಮನೆಯವರೆಲ್ಲ ಯಾಕೆ ಇಷ್ಟ ಆರ್ಚರ್ ಕೊಡ್ತಾ ಇದ್ದೀರಿ ನನಗೆ. ಓ, ನಿಮಗೆ ಇವಾಗಲೇ ಈಸ್ಕೊಳ್ಳೋಕೆ ಇಷ್ಟ ಇಲ್ಲ ಅಂದರೆ ಬುಟ್ಟಾಗಿ ಬೇರೆ ದಿನ ದಿವಸ ಕೊಟ್ಟರಾಯ್ತು ಅಲ್ವಾ. ಅದಕ್ಕೆ ಯಾಕೆ ಟೆನ್ಷನ್ ಮಾಡ್ಕೊತೀರಾ ನಂದಿನಿಯವರೇ. ಏನು ಟೆನ್ಷನ್ ಮಾಡ್ಕೋಬೇಡಿ ನಂದಿನಿಯವರೇ. ನಿಮ್ಗೆ ಇಷ್ಟ ಇಲ್ಲ ಅಂದರೆ ಬುಟ್ಟಾಕಿ, ನಿಮ್ಗೆ ಯಾವಾಗ ಇಸ್ಕೋಬೇಕು ಅನ್ಸುತ್ತೆ ಆವಾಗ ಇಸ್ಕೊಳ್ಳಿ, ಸರಿಯಾ. ನಮ್ಮ ಅಮ್ಮಂಗೆ ಹೇಳಿರ್ತೀನಿ ನೀವು ಇಸ್ಕೊಂಡಿದ್ದೀರಾ ಅಂತ ಹೇಳಿರ್ತೀನಿ. ನಮ್ಮ ಅಮ್ಮನ ತಲೆ ತಿಂದ ತಿಳ್ಕೊಬಿಡ್ತಾರೆ, ಯಾಕೆ ಕೊಟ್ಟಿಲ್ಲ ಅಂತ. ಅವ್ರಿಗೆ ನಾನು ಅಲ್ಟ್ ಮಾಡೋಕೆ ಇಷ್ಟ ಇಲ್ಲ. ಅದಕ್ಕೆ ನೋಡಿ ಇನ್ನೊಂದ್ಸಲ ಯೋಚನೆ ಮಾಡಿ. ಕೊಡಿ ಅತ್ತಾಗೆ ಬರೀ ಇದನ್ನೇ ತಗೊಂಡು ಸಂಜೆ ಗಂಟೆ ನಮಗೆ ಬೀಗ ಕೊಡ್ತೀನಿ ಅಂತ ಕುಯ್ಬೇಡಿ, ಇಸ್ಕೊಂಡು ಮಡಿಕಾತೀನಿ ಅತ್ತಾಗೆ. ಎಂಥ ಮನೆಗೂ ಸರ್ ಕಣಕರಪ್ಪ. ಎಲ್ಲ ಕೊಡು ಅಂದ್ರೆ ಕುಡಿಕಿಲ್ಲ, ಈ ಮನೇಲಿ ಬೇಡ ಅಂದ್ರೆ ಬಿಡಿಕಿಲ್ಲ. ಸರಿ ಕೊಡಿ. ನಿಜವಾಗ್ಲೂ ಹೇಳ್ತಾ ಇದ್ದೀನಿ, ನನಗೆ ತುಂಬ ನಿದ್ದೆ ಬರ್ತೈತೆ, ನಾನು ಮಾಡ್ಕೋಬೇಕು. ಯಾರು ಮನೆ ಕಬೇಡಿ ಅಂದ್ರೆ ನಿಮ್ಮ ಮನೆ ಕಡೆ ಹೋಗಿ. ಹೌದಲ್ವಾ, ತುಂಬ ಚೆನ್ನಾಗಿ ಮಾತಾಡ್ತೀರಾ ನೀವು. ಏನಾಗಲಿ ಸಖತ್ತಾಗಿ ಮಾತಾಡ್ತೀರಾ. ಒಂದೇನೋ ಹೇಳಿದ್ರೆ ಒಂದು ಅದು ಕಪಜೆಟ್ಟಿಯಾಗಿರುತ್ತೆ, ಸೂಪರಾಗಿ ಮಾತಾಡ್ತೀರಾ. ನಾನು ಕೇಳ್ತಿದ್ದೀನಿ ತೇವಳ್ಳೆ ಏನಾದ್ರು ತಿನ್ನಿ ನೀವು. ಬ್ಯಾಡಿ ನನಗೆ ಹೊಟ್ಟೆ ಸಿಗ್ತಿಲ್ಲ. ನೀವು ಹಂಗೆ ಅನ್ಕೋಬಾರ್ದು, ಚೆನ್ನಾಗಿ ತಿನ್ನಬೇಕು, ಚೆನ್ನಾಗಿರಬೇಕು ನೀವು. ನಿಮ್ಗೆ ಏನು ಕಮ್ಮಿ ಆಗಿದ್ರು ನನ್ನ ಕೇಳಿ, ಅಪ್ಪ ಅಮ್ಮನ ಕೇಳಿ, ಏನಾದರೂ ಕೊಡ್ತಾರೆ. ಬೇಜಾರಾದರೆ ಅಮ್ಮನ ಫೋನ್ ಮಾಡಿ ಮಾತಾಡಿ. ನಿಮ್ಗೆ ಏನಿದ್ರು ನನ್ನ ಹತ್ರ ಹೇಳಿ, ಇಲ್ಲಾಂದ್ರೆ ಅಮ್ಮನ ಹತ್ರ ಹೇಳಿ. ಆಮೇಲೆ ಹೊರಗಡೆ ಹೋಗಿ ಟೆರೆಸ್ ಮೇಲೆ ಪಕ್ಷಿಗಳೆಲ್ಲ ಸಾಕಿದ್ದೀವಿ, ಸಖತ್ತಾಗಿರ್ತದೆ ನೋಡಿ, ಎಂಜಾಯ್ ಮಾಡಿ. ನಿಮ್ಗೆ ಏನು ಅನ್ಸೋದು ಅದನ್ನು ಹೇಳಿ, ಮನಸ್ಸಲ್ಲಿ ಏನು ಇಟ್ಕೊಳ್ಳೋಬೇಡಿ. ನೋಡಿ ನಿಮ್ಗೆ ಹೂವು ಯಾವ ಹೂವು ಇಷ್ಟ ಆಯ್ತದೆ, ಅಲ್ಲಿರೋ ಹೂವು ಇಷ್ಟ ಆಗ್ತದೆ, ಬೇರೆ ಹೂವು ಇಷ್ಟ ಆದರೆ ಹೇಳಿ, ತಂದು ಕೊಡ್ತೀನಿ. ಯಾಕಂಗೆ ಬರೀ ಇಲ್ದಿರತ್ತೆ ಮಾತಾಡಿರಿ ನೀವು. ನಾನು ಇಲ್ಲಿ ಬೇಕಾದ್ರೆ ಕೇಳ್ತೀನಿ. ನನಗೆ ಸಣ್ಣ ಮಗಲ್ಲ ಬುದ್ಧಿಲ್ದಿರೋಳಲ್ಲ ನಾನು. ಸುಮ್ಮನೆ ಇಲ್ದಿರೋಲ್ಲ ಕತೆ ಹೇಳಿದ್ರೆ ನಂಗೆ ಯಾವ ಇಷ್ಟ ಇಲ್ಲ. ನನಗೆ ನಿಜವಾಗ್ಲೂ ಏನೂ ಇಷ್ಟ ಇಲ್ಲ. ಸುಮ್ಮನೆ ಒಂಟಿತನ ಓದೋಕ್ಕೆ ನಂಗೆ ಇಷ್ಟ. ಒಂದ್ಸಲಿ ನಿಮಗೆ ಒಂದು ಟೆನ್ಷನ್ ಆಗ್ಬಿಟ್ಟೈತೆ ಜಾಸ್ತಿನ, ಅದಕ್ಕೆಲ್ಲ ಅನಿಸ್ತಿರ್ಬೋದು ಒಬ್ಬರೇ ಇರಬೇಕು ಅಂತ ಅಲ್ವಾ. ನೀವು ಹೇಳಂಗೆ ನಾನು ಜಾಸ್ತಿ ಮಾತಾಡಿದ್ರೆ ನಿಮ್ಮ ತಲೆನೂ ಜಾಸ್ತಿ ಆಗುತ್ತೆ. ಹೀಗೆ ಹೋಗ್ತೀನಿ, ತಿಂದು ಮಲ್ಗಿ ಆರಾಮಾಗಿ. ಈಗ ಕೊಟ್ಬಿಟ್ಟು ಹೋಗ್ತೀನಿ, ಬೇಗ ಇಟ್ಟಿದ್ದೀನಿ ತಗೊಳ್ಳಿ. ಸರಿ, ಮುಂದುವರಿಯುವುದು. ಹಾಗೆ ವಿಡಿಯೋ ಹೆಂಗಿತ್ತು ಅಂದ್ಬಿಟ್ಟು ದಯವಿಟ್ಟು ಕಮೆಂಟ್ಸ್ ಮಾಡ್ತೀವಿ. ಇನ್ನೂ ನಮ್ಮ ಚಾನಲ್ಗೆ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ವಿಡಿಯೋ ನೋಡೋಕ್ಕೆ ಧನ್ಯವಾದಗಳು. ಎಲ್ಲರಿಗೂ ನಮಸ್ಕಾರ.